ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಭಾಷಾ ಶಿಕ್ಷಕರು. ಇಂದು ನಾವು ಕನ್ನಡ ದ್ವಿತೀಯ ಭಾಷೆಯಲ್ಲಿ ಪದ್ಯ ಭಾಗವನ್ನು ಕುರಿತು ಅಧ್ಯಯನ ಮಾಡೋಣ. ಈಗಾಗಲೇ ನಾವು ಹಿಂದಿನ ಒಂದು ಪದ್ಯ ಭಾಗವನ್ನು ನೋಡಿದ್ದೀವಿ. ಇಂದು 4ನೇ ಪದ್ಯವನ್ನು ಕುರಿತು ಅಧ್ಯಯನ ಮಾಡೋಣ. 4ನೇ ಪದ್ಯ ತೊಟ್ಟಿಲು ತೂಗುವ ಹಾಡು. ಈ ತೊಟ್ಟಿಲು ತೂಗುವ ಹಾಡು ಈ ಪದ್ಯವಾದ ಒಂದು ಶೀರ್ಷಿಕೆಯನ್ನು ನಾವಿಲ್ಲಿ ನೋಡಿದಾಗ ನಮಗನ್ಸುತ್ತೆ ಇದೊಂದು ಜನಪದ ಹಾಡು ಇರ್ಬೋದೇನೋ, ಜನಪದ ಸಾಹಿತ್ಯ ಇರ್ಬೋದೇನಲ್ಲ, ಜನಪದ ಹಾಡೇ ಇದು. ಈ ಜನಪದ ಹಾಡು ಅಂದ ತಕ್ಷಣ ನೆನಪಿರೋದು ಒಂದೇ, ಜನಪದರು ಯಾವ ರೀತಿ ಹಾಡನ್ನು ಕಟ್ತಾಯಿದ್ರು, ಯಾವ ರೀತಿ ಬೆಳೆಸ್ಕೊಂಡು ಹೋಗ್ತಾಯಿದ್ರು ಅನ್ನೋದು. ಇಲ್ಲಿ ಮೊದಲು ನಾವು ಜನಪದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಜನಪದ ಅಂದರೆ ಏನು, ಜನಪದ ಹಾಡು ಅಂದರೆ ಏನು, ಜನಪದ ಸಾಹಿತ್ಯ ಯಾಕೆ ಕರಿತೀವಿ ನೋಡಿದರೆ ನೋಡಿ, ಜನಪದ ಅಂದರೆ ಜನರ ಬಾಯಿಂದ ಬಾಯಿಗೆ ಹರಿದು ಬಂದಂಥ ಒಂದು ಮೌಖಿಕ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯ ಅದಕ್ಕೆ ಕರೆಯಲಾಗತ್ತೆ. ಜನಪದರು ಈ ಹಾಡುಗಳನ್ನು, ಕಥೆಗಳನ್ನು, ನಾಟಕಗಳನ್ನು ಕಟ್ಟಿ ಹಾಡೋದು, ನಾಟಕ ಆಡೋದೆಲ್ಲ ಮಾಡ್ತಾಯಿದ್ರು. ಅವರು ಬೆಳೆಯನ್ನು ಬೆಳೆದು ರಾಶಿ ಮಾಡಿ ಅವರಿಗೂ ಕೂಡ ಬೇಜಾರಾದಾಗ ಈ ಜಾತ್ರೆಗಳನ್ನ ಆಚರಿಸ್ತಿದ್ರು. ಆ ಜಾತ್ರೆಗಳಲ್ಲಿ ಕುಸ್ತಿ ಆಡೋದಾಗಿರ್ಬೋದು, ಟಗರಿನ ಕಾಳಗ, ನಾಟಕಗಳು, ದೊಡ್ಡ ಆಟ, ಸಣ್ಣ ಆಟ, ಹೀಗೆ ಹಲವಾರು ರೀತಿಯಲ್ಲಿ ಆಟಗಳನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಈ ಜನಪದ ಸಾಹಿತ್ಯದಲ್ಲಿ ಯಾವ ಯಾವ ವಿಷಯಗಳು ಹಾಸುಹೊಕ್ಕಾಗಿವೆ, ಏನೇನು ಬರುತ್ತೆ ನೋಡಿರಿ. ಇಲ್ಲಿ ನಾವೇನು ಹೇಳ್ತಪ್ಪ ಅಂದರೆ ಜನಪದ ಸಾಹಿತ್ಯದಲ್ಲಿ ಪ್ರಕೃತಿ ವರ್ಣನೆ ಕಾಣ್ತೀವಿ, ತಾಯಿ ಪ್ರಕೃತಿ ವರ್ಣಿಸತಕ್ಕಂಥದ್ದು ಕಾಣ್ತೀವಿ. ಅಷ್ಟೇ ಅಲ್ಲದೆ ಮಾನವೀಯ ಮೌಲ್ಯಗಳನ್ನು ನೋಡ್ತೀವಿ. ಇದರಲ್ಲಿ ನಾವು ಮಾನವೀಯ ಮೌಲ್ಯಗಳನ್ನು, ಗಂಡ ಹೆಂಡತಿಯ ಸಂವಾದಗಳು, ತವರು ಮನೆಯ ಪ್ರೀತಿ, ಅಭಿಮಾನ, ಅಕ್ಕರೆ, ತಾಯಿಯ ಹಾರೈಕೆ, ಹೀಗೆ ಮುಂತಾದಂಥ ವಿಷಯಗಳು, ವಸ್ತುಗಳು, ವೈವಿಧ್ಯತೆಗಳು ಹಾಸುಹೊಕ್ಕಾಗಿವೆ ಅನ್ನುವಂಥದ್ದು. ಸರಿ, ಇಲ್ಲಿ ನಾವು ನೋಡೋದಾದ್ರೆ ತಾಯಿ ತೊಟ್ಟಿಲನ್ನು ತೂಗುವಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ನೋಡ್ತಾ ಹೋಗ್ತೀವಿ ಅಲ್ವಾ. ಇಲ್ಲಿ ನೋಡ್ರಿ, ನಾವು ನೋಡಿದರೆ ಒಂದು ಗಂಡ ಹೆಂಡತಿ ಸಂವಾದ ಅಂತ ಕರಿತೀವಿ. ಗಂಡ ಹೆಂಡತಿಯ ಸಂವಾದ ಅಂದಾಗ ಇಲ್ಲಿ ಗಂಡ ಹೆಂಡತಿಯ ಪ್ರೀತಿ, ಅವರ ಒಂದು ವಾತ್ಸಲ್ಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ಕಡೆಯಲ್ಲಿ ಸಾಕಷ್ಟು ಕವಿಗಳು ತವರು ಮನೆ ಬಗ್ಗೆ ಕೂಡ ಹೇಳ್ತಾ ಹೋಗ್ತಾರೆ. ತವರು ಮನೆ ಅಂದ ತಕ್ಷಣ ಹೆಣ್ಣುಮಕ್ಕಳಿಗೆ ಭಾಳ ಪ್ರೀತಿ, ಗಂಡ ಮನೆಯವರು ಕೂಡ ತವರು ಮನೆಯ ಪ್ರೀತಿ. ಅದರಲ್ಲಿ ಈ ಹಬ್ಬ ಹರಿದಿನ ಬಂದರೆ ಸಾಕು, ಅಣ್ಣ ತಮ್ಮ ಇದ್ದವರು ತವರು ಮನೆಗೆ ಕರೀಲಿಕ್ಕೆ ಬರಲಿಲ್ಲ ಅಂದರೆ ಒಂಥರ ಬೇಜಾರು ಮಾಡ್ಕೋತಾರೆ. ಹಾಗೆಯಲ್ಲಿ ಒಬ್ಬ ಅಣ್ಣನು ಕೂಡ ತನ್ನ ತಂಗಿಯನ್ನು ತನ್ನ ಮದುವೆಗೆ ಕರೀಲಿಕ್ಕೆ ಬರುವಂಥ ಸನ್ನಿವೇಶವನ್ನು ಜನಪದರು ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ನೋಡ್ರಿ. ಒಂದು ಕಡೆ ಹೇಳ್ತಾರೆ, ಅಣ್ಣ ಬಂದು ಹೇಳ್ತಾನೆ, ಕುದುರೆಯ ತಂದೀನಿ ಜೀನವ ಬಿಗದೀನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅದಕ್ಕೆ ತಂಗಿ ಅಂತಾಳೆ, ಅಂಗಳ ಹುಡುಗೋರಿಲ್ಲ ಗಂಗಳ ತೊಕ್ಕೋರಿಲ್ಲ, ಹೆಂಗ ಬರಲೆನ್ನ ಮದುವೆಗೆ, ಹೆಂಗ ಬರಲೆನ್ನ ಮದುವೆಗೆ. ಅದಕ್ಕೆ ಅಣ್ಣ ಅಂತಾನೆ, ಅಂಗಳಕ್ಕೆ ಆಳಿಡುವೆ ಗಂಗಳ ತಿಕ್ಕಿಡುವೆ, ಬರಬೇಕು ತಂಗಿ ಮದುವೆಗೆ. ನೋಡಿ, ತಂಗಿಗೋಸ್ಕರ ಏನೆಲ್ಲ ಹೇಳ್ತಕ್ಕಂಥ ನೋಡ್ತೀವಿ ಜನಪದ ಸಾಹಿತ್ಯ. ಇದಷ್ಟೇ ಅಲ್ಲ ರೀ, ಇಲ್ಲಿ ಪ್ರಕೃತಿಯ ವರ್ಣನೆ, ಸಿರಿವಂತಿಕೆ ಕೂಡ ಬಳಸ್ತೀವಿ. ಒಂದು ಕಡೆ ನಾವು ನೋಡ್ತೀವಿ, ಮಾರುತ್ತ ಪೈರಾಗಲಿ ಮೊಳದೊದ್ದ ತೆನೆಯಾಗಲಿ, ಬಡವಣ ಮನೆಗೆ ಸಿರಿ ಬರಲಿ, ಬಡವಣ ಮನೆಗೆ ಸಿರಿ ಬರಲಿ, ಭೂಮ್ತಾಯಿ ಕಂದವನ ಹಸಿವು ಹಿಂಗೋಗ್ಲಿ. ನೋಡಿ, ಸಿರಿ ಸಂಪತ್ತು, ಮೊಳದೊದ್ದ ತೆನೆ ಆಗಲಿ, ಪರಿಸರದಲ್ಲಿ ಪ್ರಕೃತಿಯಲ್ಲಿ ನಾವು ಬೆಳೆತಕ್ಕಂಥ ಬೆಳೆ ಹೆಚ್ಚು ಬೆಳೀಲಿ ಅನ್ನುವಂಥದ್ದು. ಬಡವ ಶ್ರೀಮಂತ ಆಗಲಿ, ಭೂಮಿ ತಾಯಿ ಅನ್ನೋದು ಈ ಭೂಮಿಯ ಕಂದನ ಹಸಿವನ್ನು ನೀಗಿಸಲಿ ಅನ್ನುವಂಥದ್ದು. ಇನ್ನು ತಾಯಿಯ ಮಹತ್ವವನ್ನು ಒಂದು ಕಡೆ ನಾವಿಲ್ಲಿ ನೋಡ್ತೀವಿ. ತಾಯಿಯ ಮಹತ್ವ ಏನಪ್ಪ ಅಂತ ಹೇಳ್ತಾರೆ, ಜನಪದ ಸಾಹಿತ್ಯದಲ್ಲಿ ನೋಡೋದಾದರೆ ಅಂತ ಹೇಳ್ತಾರೆ ನೋಡ್ರಿ, ಅಪ್ಪ ಅಮ್ಮನ ಮಹತ್ವವನ್ನು, ತಂದೆಯ ನೆನೆದರ ತಂಗಳ ಬಿಸಿಯಾಯಿತು, ತಾಯಿಯ ನೆನೆದರ ಮಾಸಿದ ಮುಡಿಯು ಹಸಿಯಾಯಿತು. ನೋಡ್ರಿ, ತಂದೆ ಪಡೆದಕ್ಕಂಥ ಕಷ್ಟ ನೋವುಗಳನ್ನು ನೆನೆಸ್ಕೊಂಡ್ರೆ ನಾವು ಉಣ್ಣೋ ಅನ್ನ ತಂಗಳಿದ್ರೂ ಕೂಡ ಬಿಸಿ ಆಗ್ತದೆ.
ಅದೇ ರೀತಿ ಹೆಣ್ಣು ಮಕ್ಕಳಿಗೆ ತಾಯಿಯನ್ನು ನೆನೆಸ್ಕೊಂಡಾಗ ಅವಳಿಗೆ ಆಗ್ತಕ್ಕಂಥ ಖುಷಿಯನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೆಣ್ಣು ಮಕ್ಕಳಿಗೆ ತಾಯಿ ಅನ್ನೋದು ಮುಖ್ಯ ರೀ. ತಾಯಿಯ ಮಹತ್ವವನ್ನು ಹೇಳ್ತಕ್ಕಂಥದ್ದು ಕಾಣ್ತೀವಿ. ಅದೇ ರೀತಿ ಒಬ್ಬ ತಾಯಿ ಇಲ್ಲ ತನ್ನ ಮಗನನ್ನು ವರಿಸ್ತಕ್ಕಂಥ ಕಾಣ್ತೀವಿ. ಆ ಮಗನ ಯಾವ ಹೇಳ್ತಪ್ಪ ಅಂದರೆ ನೋಡ್ರಿ, ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ, ಆಡಿ ಬಾಣನ ಕಂದ ಅಂಗಾಲ ತೊಳೆದೇನ, ತಂಗಿನಕಾಯಿ ತಿಳಿನೀರ, ತಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ, ಬಂಗಾರ ಮೋರೆ ತೊಳೆದೇನ. ನೋಡ್ರಿ, ಅಂದರೆ ತಾಯಿಯಾದವಳು ತನ್ನ ಮಗುವನ್ನು ಯಾವ ರೀತಿ ವರ್ಣಿಸ್ತಾಳೆ, ಯಾವ ರೀತಿ ಹೇಳ್ತಾಳೆ. ಹೋಗು ಮಗುವೆ, ಆಡಿ ಬಾ, ಆಡಿ ಬಂದ ಮಗ ನಿನ್ನ ಬಂಗಾರದಂಥ ಮುಖ. ನೋಡ್ರಿ, ಮುಖವನ್ನು ಬಂಗಾರ ಕುಳಿಸ್ತಾಳೆ. ಬಂಗಾರದ ಮುಖವನ್ನು ತಂಗಿನಕಾಯಿ ತಿಳಿನೀರ, ಪವಿತ್ರವಾದ ಜಲರಿ ಅದು, ಪವಿತ್ರವಾದ ನೀರು ಅದು. ಆ ಪವಿತ್ರವಾದ ನೀರು ತೊಗೊಂಡು ಬಂಗಾರದಂಥ ಮುಖ ನಾನು ತೊಳಿತೀನಿ ಅಂತಕ್ಕೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ಹೇಳ್ತಾರೆ, ಕೂಸು ಇದ್ದ ಮನೆಗೆ ಬೀಸಣಿಕಿ ಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗ, ಆಡಿದರ ಬೀಸಣಿಕೆ ಗಾಳಿ ಸುಳಿದಾವು. ನೋಡು, ಇದನ್ನೆಲ್ಲ ಹೇಳ್ತಕ್ಕಂಥದ್ದು ರೀ. ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು ಮನ್ಯಾಗ ಮಗು ಅದು, ಆ ಮಗು ಇದ್ದಾಗ ಬೀಸಣಿಕೆ ಯಾಕೆ ಬೇಕು ನಮಗೆ? ಆ ಮಗುನೇ ಒಳಗೊರ್ಗೆ ಆಡಾಕತ್ತಪ್ಪ ಸಾಕು, ಅದೇ ಒಂದು ಬೀಸಣಿಕೆ ಗಾಳಿ ಸುಳ್ದಂಗೆ ಆಗ್ತವೆ. ಫ್ಯಾನ್ ಹಾಕಬೇಕು, ಬೀಸಣಿಕೆ ಹಾಕಬೇಕು ಅನ್ನುವಂಥದ್ದು. ಈ ರೀತಿ ಮಕ್ಕಳ ಮಹಿಮೆಯನ್ನು ಹೇಳ್ತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಕಡೆ ನಾವು ತಾಯಿ ಇಲ್ಲದಂಥ ಮನೆಗೆ ಹೋದರೆ ಯಾವ ಥರ ಅನುಭವ ಆಗ್ತದೆ ಅದು ಕೂಡ ಒಂದು ಜನಪದ ಹೇಳ್ತಾರೆ. ತಾಯಿಯಿಂದ ತವರಿಗೆ ಹೋಗಾದಿರು ನನ್ನ ಮನವೇ, ನೀರಿಲ್ದ ಕೆರೆಗೆ ಕರು ಬಂದು, ನೀರಿಲ್ದ ಕೆರೆಗೆ ಕರು ಬಂದು ತಿರುಗಾಗ ನೋಡಿದರ ದುಃಖಗಳು. ನೋಡಿ, ತಾಯಿ ಇದ್ದಂಥ ತವರು ಮನೆಗೆ ಹೆಣ್ಣು ಮಗಳು ಹೋದರೆ 100 ಸಲ ಹೋದರೂ ತಾಯಿ ಇದ್ದವಳು ಹೋಳಿಗೆ ಊಟ ಮಾಡೇ ಕಳಿಸ್ತಾಳೆ. ಮೊದಲಿಗೆ ಹೋದಂಥ ಏನು ನಮಗೆ ಸಿಕ್ಕಿರುತ್ತಲ್ರಿ ಅನುಭವ, ಅದೇ ಅನುಭವ 100 ಸಲ ಹೋದಾಗೂ ಸಿಗ್ತದೆ. ಯಾವಾಗ? ಮನೆಯಲ್ಲಿ ತಾಯಿ ಇದ್ದಾಗ. ಅದೇ ಮನೆಯಲ್ಲಿ ತಾಯಿ ಇಲ್ಲ ಅಂದರೆ ಅವಳಿಗೆ ಆಗುವಂಥ ನೋವು ಎಷ್ಟಪ್ಪ ಅಂದರೆ ನೋಡಿ ಹೇಳ್ಬೋದು. ಕೆಲವೊಬ್ರು ಅಣ್ಣ ಇರ್ತಾನಲ್ರಿ, ಅಣ್ಣ ಹೇಳ್ತಿರ್ತಾರಲ್ರಿ. ಒಂದು ಕಡೆ ಗಾದೆ ಹೇಳ್ತಾರೆ, ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವಳ ಅನ್ನುವಂಥದ್ದು. ನೋಡ್ರಿ, ಅಣ್ಣ ಎಷ್ಟೇ ಸಲ ಹೋದರೂ ಅದೇ ಖುಷಿ ಕೊಡ್ಬೋದು. ಆದರೆ ಅತ್ತಿಗೆ ಆದವಳು ಒಂದು ಸಲ ಹೋಗ್ರಿ ನೀರು ಕೊಡ್ತಾಳೆ, ಹೋಳಿಗೆ ಊಟ ಮಾಡಿ ಹಾಕ್ತಾಳೆ. 2ನೇ ಸಲ ಹೋಗ್ರಿ ನೀರು ಕೊಟ್ಟಕ್ಕೆ ರೊಟ್ಟಿ ಊಟ ಮಾಡಿ ಹಾಕಿಸ್ತಾಳೆ. 3ನೇ ಸಲ ಹೋಗ್ರಿ ನೀರು ಕೊಟ್ಟಕ್ಕೆ ನಾಷ್ಟ ಮಾಡಿ ಕಳಿಸ್ತಾಳೆ. ಹಾಗೆ ಹೋಗ್ತಾ ಇರಿ. ಕೊನೆಗೆ ಒಂದು ಸಲ ಈಗ ಬಂದೆ, ಬಾ ಅಳ್ದಾವ ನೀರು ತಗೋ, ಕಾಲು ತಗೊಂಬಾ, ಕುಂದ್ರು. ಏನಾಯಿತು? ಹೌದಾ, ಹಕ್ಕ್ಯಾ, ಹೋಯ್ ಬಾ. ಯಾವ ಸ್ಟೇಜಿಗೆ ಬರ್ತದೆ. ಅದಕ್ಕೆ ತಾಯಿ ಇಲ್ಲದಂಥ ತರುಣಿ ಹೋಗಿದ್ರೆ ಸಿಗುವಂಥ ಗೌರವನೇ ಬೇರೆ, ತಾಯಿ ಇಲ್ದಾಗ ಹೋದ ಸಿಗೋ ಗೌರವನೇ ಬೇರೆ. ಅದನ್ನು ಇಲ್ಲಿ ಅವರು ಒಂದು ಕರುವಿಗೆ ಹೋಲಿಸ್ತಾರೆ. ಎಂಥ ಕರುವಪ್ಪ ಅಂದರೆ, ಒಂದು ಕರು, ಆಕಳ ಕರುವಿಗೆ ನೀರಡಿಕೆ ಆಗ್ಯದ, ನೀರು ಬೇಕಾಗಿದೆ ಕುಡಿಯೋಕೆ. ಆ ನೀರು ಕುಡಿಯೋಕ್ಕೋಸ್ಕರ ಅದೇನಪ್ಪ ಅಂದರೆ ಒಂದು ಕೆರೆಗೆ ಹೋಗ್ಯದ. ನೀರಡಿಕೆಯಿಂದ ಕೆರೆಗೆ ಹೋಗ್ಯದ. ಕೆರೆಗೆ ಹೋದಾಗ ಕೆರೆಯಲ್ಲಿ ನೀರಿಲ್ಲ. ಆ ನೀರಿಲ್ಲದ ಸಮಯದಲ್ಲಿ ಅದಕ್ಕೆ ಆಗುವಂಥ ನೋವು, ದುಃಖ ಇದೆಯಲ್ಲ, ಆ ದುಃಖಕ್ಕೆ ಸಮಾನವಾಗಿ ಆ ಹೆಣ್ಣು ಮಗಳಿಗೆ ನೋವಾಗ್ತದೆ, ದುಃಖ ಆಗ್ತದೆ ಅಂತ ಮಾತನಲ್ಲಿ ವರ್ಣಿಸ್ತಾ ಹೋಗ್ತಾರೆ ಜನಪದರು. ನೋಡಿರಿ, ಇಲ್ಲಿ ತಾಯಿಯ ಮಹತ್ವವನ್ನು, ತಂದೆಯ ಮಹತ್ವವನ್ನು, ಮಕ್ಕಳನ್ನು, ಪ್ರಕೃತಿಯನ್ನು, ಈ ರೀತಿ ಹಲವಾರು ರೀತಿಯಲ್ಲಿ ವರ್ಣಿಸ್ತಕ್ಕದನ್ನು ಕಾಣ್ತೀವಿ. ಹಾಗೆ ಈ ಜನಪದ ಸಾಹಿತ್ಯ ಕಣ್ಮರೆ ಆಗ್ತಾ ಬಂದಾಗ ಈ ಜನಪದ ಸಾಹಿತ್ಯವನ್ನು ಬರವಣಿಗೆ ಮೂಲಕ ತರುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಆ ಬರವಣಿಗೆಯನ್ನು ಮೊಟ್ಟ ಮೊದಲವಾಗಿ ಈ ಜನಪದ ಸಾಹಿತ್ಯವನ್ನು ಬರವಣಿಗೆ ಮೂಲಕ ತಂದಂಥವ್ರು ಯಾರಪ್ಪ ಅಂದರೆ ಹಲಸಂಗಿ ಗೆಳೆಯರು ಅನ್ನುವಂಥದ್ದು. ಹಲಸಂಗಿ ಗೆಳೆಯರು ಈ ಬರವಣಿಗೆ ಮೂಲಕ ಅವರು ಬರೆದಂಥ ಈ ಲೇಖನ ಒಂದು ಪುಸ್ತಕವನ್ನು ಮಾಡ್ತಾರೆ. ಆ ಪುಸ್ತಕಕ್ಕೆ ಗರತಿಯ ಹಾಡು ಎಂಬಂಥ ಒಂದು ಏನು ಶೀರ್ಷಿಕೆಯನ್ನು ಇಡ್ತಾರೆ ಎನ್ನುವಂಥದ್ದು. ಆ ಗರತಿಯ ಹಾಡು ಎಂಬ ಶೀರ್ಷಿಕೆಯಿಂದ ಬಿಡುಗಡೆಯಾದಂಥ ಪುಸ್ತಕ ಜನಪದ ಸಾಹಿತ್ಯದ ಪ್ರಪ್ರಥಮ ಕೃತಿ ಇದಕ್ಕೆ ಹೇಳಲಾಗತ್ತೆ. ಜನಪದ ಸಾಹಿತ್ಯ ಪ್ರಪ್ರಥಮ ಲೇಖಕರು ಯಾರಪ್ಪ ಅಂದರೆ ಗರತಿಯ ಹಾಡು ಬರೆದಂಥವರು ಹಲಸಂಗಿ ಗೆಳೆಯರು, ಅವರಿಗೆ ಸಲ್ಲುತ್ತೆ ಎನ್ನುವಂಥದ್ದು. ಇನ್ನು ಇಲ್ಲಿ ನಮಗಿರ್ತಕ್ಕಂತಹ ತೊಟ್ಟಿಲು ತೂಗುವ ಹಾಡು ಎಂಬ ಕವಿತೆಯನ್ನು ಬರೆದವರು ವೈದೇಹಿಯವರು. ಈ ವೈದೇಹಿಯವರ ಒಂದು ಪರಿಚಯವನ್ನು ಸ್ವಲ್ಪ ಮಟ್ಟಿಗೆ ನಾವಿಲ್ಲಿ ನೋಡುವುದಾದರೆ ನೋಡ್ರಿ,
ಈ ವೈದ್ಯೆಯವರ ನಿಜವಾದ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ ಅಂತ ಹೇಳಾಗುತ್ತೆ. ಹಾಗೆ ನೋಡೋದಾದರೆ ಈ ಜಾನಕಿ ಶ್ರೀನಿವಾಸ ಮೂರ್ತಿಯವರ ನಿಜವಾದ ಹೆಸರು ಬಂದು ವಾಸಂತಿ ಅಂತೇಳಿಕೆ. ಜಾನಕಿ ಶ್ರೀನಿವಾಸ ಮೂರ್ತಿಯವರ ನಿಜವಾದ ಹೆಸರು, ಮೂಲ ಹೆಸರು ವಾಸಂತಿ ಅಂತೇಳಿಕೆ. ಆದರೆ ಇವರು ಮುಂದೆ ಏನದನ್ನು ಜಾನಕಿ ಅದಕ್ಕೆ ಬದಲಾಯಿಸ್ಕೋತಾರೆ, ಜಾನಕಿ ಶ್ರೀನಿವಾಸ ಮೂರ್ತಿ ಅದಕ್ಕೆ ಬದಲಾಯಿಸ್ಕೋತಾರೆ. ಈ ಜಾನಕಿ ಶ್ರೀನಿವಾಸ ಮೂರ್ತಿಯವರು ಹಲವಾರು ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಸಣ್ಣ ಕಥೆಗಳು, ಕಾವ್ಯ, ಕಾದಂಬರಿಗಳು, ಮಕ್ಕಳ ಸಾಹಿತ್ಯ, ಅನುವಾದ ಸಾಹಿತ್ಯ, ಪ್ರಬಂಧ, ಹೀಗೆ ಹಲವಾರು ಮುಂತಾದ ಕೃತಿಗಳನ್ನು ಬರೆದು ತಮ್ಮನ್ನು ತಾವು ಕನ್ನಡ ಸಾಹಿತ್ಯಕ್ಕೆ ತೊಡಗಿಸಿಕೊಂಡಂಥವರಾಗಿದ್ದಾರೆ. ಈ ವೈದ್ಯೆಯವರು ಹುಟ್ಟಿದ್ದು 12/2/1945 ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಜನಿಸಿದರು. ಇವರ ತಂದೆ ಹೆಸರು AVN ಹೆಬ್ಬಾರ್ ಅಂತೇಳಿಕೆ. AVN ಹೆಬ್ಬಾರ್ ಇವರ ಪೂರ್ಣ ಹೆಸರು ಐರೋಡಿ ವೆಂಕಟ ನರಸಿಂಹ ಹೆಬ್ಬಾರ್ ಅಂತೇಳಿಕೆ. ತಾಯಿ ಹೆಸರು ಮಹಾಲಕ್ಷ್ಮಿ. ಇಲ್ಲಿ ಜಾನಕಿ ಶ್ರೀನಿವಾಸ ಮೂರ್ತಿಯವರ ಬಗ್ಗೆ ಇನ್ನೂ ಸ್ವಲ್ಪ ನಾವು ನೋಡಿದರೆ, ಜಾನಕಿ ಶ್ರೀನಿವಾಸ ಮೂರ್ತಿಯವರು ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜಿನಲ್ಲಿ BCom ಪದವಿಯನ್ನು ಓದ್ತಾ ಇದ್ದರು. ಆ BCom ಪದವಿಯನ್ನು ಓದುವಾಗಲೇ ಇವರು ಕನ್ನಡ ಸಾಹಿತ್ಯಕ್ಕೆ ಪಾದಾರ್ಪಣೆ ಮಾಡಿದರು. ಇವರು ಬರೆದಂಥ ಒಂದು ಮೊದಲ ಲೇಖನ ಅಂದರೆ ನೀರೆಯರ ಮನ ಎಂಬಂಥ ಲೇಖನ ರಚನೆ ಮಾಡ್ತಾರೆ. ಈ ನೀರೆಯರ ಮನ ಎಂಬಂಥ ಲೇಖನವನ್ನು ಬರೆದು ಅದನ್ನು ಸುಧಾ ಎಂಬ ಒಂದು ವಾರಪತ್ರಿಕೆ ಬರೆದಿತ್ತು ಆಗಿನ ಕಾಲದಲ್ಲಿ. ಆ ಸುಧಾ ಎಂಬ ವಾರಪತ್ರಿಕೆಗೆ ಜಾನಕಿ ಎಂಬ ಕಾವ್ಯನಾಮದಿಂದಲೇ ಅದನ್ನು ಪ್ರಕಟಣೆ ಮಾಡಲಿಕ್ಕೆ ಕೊಟ್ಟು ಕಳಿಸ್ತಾರೆ. ಆ ಜಾನಕಿ ಎಂಬ ಕಾವ್ಯನಾಮದಿಂದ ಪ್ರಕಟಣೆ ಮಾಡಿ ಕಳಿಸಿದ ನಂತರ ಇವರಿಗೆ ಒಂದು ವಿಚಾರ ಬರುತ್ತೆ. ಆವಾಗ ಅವರು ಆ ವಾರಪತ್ರಿಕೆ ಮತ್ತೊಂದು ಪತ್ರ ಬರೀತಾರೆ. ಏನಂತಾರಪ್ಪ ಅಂದರೆ, ನಾ ಬರೆದಂಥ ನೀರಿನ ಮನೆ ಎಂಬ ಲೇಖನ ಇದು ನಿಜವಾದ ಘಟನೆಯನ್ನು ಆಧರಿಸಿದ್ದದ. ಆ ನಿಜವಾದ ಘಟನೆ ಆಧರಿಸಿದ್ರಿಂದ ಇದನ್ನು ಪ್ರಕಟಣೆ ಮಾಡೋಕ್ಕೆ ಹೋಗಬೇಡ್ರಿ, ಪ್ರಕಟಣೆ ಮಾಡಿದರೆ ಹಲವಾರು ತೊಂದರೆಗಳು ಆಗಬಹುದು ನನಗೆ ತಿಳ್ಕೊಂಡು ಅವರು ಅದನ್ನು ಪತ್ರ ಬರೀತಾರೆ. ಆದರೆ ಅಲ್ಲಿ ಇರ್ತಕ್ಕಂತಹ ಯಾರು ಸುಧಾ ವಾರಪತ್ರಿಕೆಯ ಸಂಪಾದಕರು ಅವರಿಗೆ ಹೇಳ್ತಾರೆ, ನೀವೇನು ಭಯ ಪಡೋಕ್ಕೆ ಹೋಗಬೇಡ್ರಿ, ನಾವು ಜಾನಕಿ ಎಂಬ ಒಂದು ಕಾವ್ಯನಾಮದಿಂದ ಪ್ರಕಟಣೆ ಮಾಡೋದಿಲ್ಲ, ಅದನ್ನು ನಾವೇನಪ್ಪ ಅಂದರೆ ವೈದೇಹಿ ಎಂಬ ಕಾವ್ಯನಾಮದಿಂದ ಪ್ರಕಟಣೆ ಮಾಡ್ತೀವಿ. ಅದಕ್ಕೆ ಇಂದಿನಿಂದ ನಿಮ್ಮ ಕಾವ್ಯನಾಮ ವೈದೇಹಿ ಅಂತೇಳಿ ಅವರಿಗೆ ಒಂದು ವೈದೇಹಿ ಎಂಬ ಕಾವ್ಯನಾಮವನ್ನು ನೀಡ್ತಾರೆ. ಅವಾಗಿನಿಂದ ಅವರು ತಮ್ಮ ಹಲವಾರು ಕೃತಿಗಳನ್ನು ಕಾವ್ಯಗಳನ್ನು ಬರೆಯಬೇಕಾದ್ರೆ ವೈದೇಹಿ ಎಂಬ ಕಾವ್ಯನಾಮದಿಂದಲೇ ಪ್ರಕಟಿಸ್ತಾರೆ ಎನ್ನುವಂಥದ್ದು. ಇನ್ನು ವೈದೇಹಿಯವರ ಒಬ್ಬ ಪುತ್ರಿ ಕೂಡ ಇದ್ದಾಳೆ, ಮಗಳು. ಅವರ ಹೆಸರು ನಯನ ಅಂತೇಳಿಕೆ. ಅವರು ಈ ವೈದೇಹಿಯವರು ಬರೆದಂಥ ಹಲವಾರು ಕೃತಿಗಳನ್ನು, ಕಾದಂಬರಿಗಳನ್ನು, ಲೇಖನಗಳನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿದ್ದಾರೆ, ಅನುವಾದ ಮಾಡಿದ್ದಾರೆ. ಅವರು ಕೂಡ ಒಬ್ಬ ಸಾಹಿತಿಗಳು, ಕವಿಗಳು ಅದಕ್ಕೆ ಹೇಳಲಾಗುತ್ತೆ ಎನ್ನುವಂಥದ್ದು. ಇಲ್ಲಿ ವೈದೇಹಿಯವರ ಮಗಳು ಯಾರಪ್ಪ ಅಂದರೆ ನಯನ ಅಂತೇಳಿಕೆ ಅವರ ಹೆಸರು. ಇನ್ನು ವೈದೇಹಿಯವರು ಒಂದು ಕನ್ನಡ ಸಾಹಿತ್ಯಕ್ಕೆ ಹಲವಾರು ಕೃತಿಗಳನ್ನು, ಕಾದಂಬರಿಗಳನ್ನು, ನಾಟಕಗಳನ್ನು, ಕಥೆಗಳನ್ನು, ಕಾವ್ಯಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅವುಗಳಲ್ಲಿ ನಾವಿಲ್ಲಿ ಕೆಲವೊಂದಿಷ್ಟು ನೋಡುವುದಾದರೆ ಬಿಂದು ಬಿಂದಿಗೆ, ಪಾರಿಜಾತ, ಅಸ್ಪೃಶ್ಯರು, ಅಮ್ಮಚ್ಚಿ ಎಂಬ ನೆನಪು, ಮಲಿನಾಥ ಧ್ಯಾನ, ಮೇಜು ಮತ್ತು ಬಡಗಿ, ಹೀಗೆ ಮುಂತಾದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ, ರಚಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಅರಸಿ ಬಂದಿವೆ. ಅವುಗಳಲ್ಲಿ ಕೆಲವೊಂದಿಷ್ಟು ನಾವಿಲ್ಲಿ ನೋಡುವುದಾದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, MK ಇಂದಿರಾ ಪ್ರಶಸ್ತಿ, ಅನುಪಮ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ ಅತಿಮಬ್ಬೆ ಪ್ರಶಸ್ತಿ ಹಾಗೂ ಕ್ರೌಂಚ ಪಕ್ಷಿಗಳು ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಿರಂಜನ್ ಪ್ರಶಸ್ತಿ, ಆಮೇಲೆ ವರ್ಧಮಾನ್ ಉದಯೋನ್ಮುಖ ಲೇಖಕಿ ಪ್ರಶಸ್ತಿ, ಆಮೇಲೆ ಇತ್ತೀಚೆಗೆ 2019ರಲ್ಲಿ ಸುನಂದಮ್ಮ ಸಾಹಿತ್ಯ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಹೀಗೆ ಹಲವಾರು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ ಎನ್ನುವಂಥದ್ದು. ಇನ್ನು ಪ್ರಸ್ತುತವಾಗಿ ನಮಗಿರ್ತಕ್ಕಂಥ ತೊಟ್ಟಿಲು ತೂಗುವ ಹಾಡು ಎಂಬ ಪದ್ಯವನ್ನು ವೈದೇಹಿಯವರು ಬರೆದಂತಹ ಯಾವುದೋ ಹೂ ಕಟ್ಟುವ ಕಾಯಕ ಎಂಬ ಕವನ ಸಂಕಲನದಿಂದ
ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಇಲ್ಲಿಯವರೆಗೆ ನಾವು ಜನಪದ ಸಾಹಿತ್ಯ ಅಂದರೆ ಏನು, ಆಮೇಲೆ ತೊಟ್ಲು ತೂಗುವ ಹಾಡನ್ನು ಬರೆದಂಥ ಕವಿಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇದಿಷ್ಟನ್ನು ನೋಡ್ಕೊಳ್ರಿ. ಇನ್ನು ಮುಂದಿನ ಅವಧಿಯಲ್ಲಿ ತೊಟ್ಲು ತೂಗುವ ಹಾಡು ಪದ್ಯದ ಒಂದು ಪಾಠ ಪ್ರವೇಶ ಹಾಗೂ ಪದ್ಯವನ್ನು ಕುರಿತು ನಾವು ಅಧ್ಯಯನ ಮಾಡೋಣ. ನಮಸ್ಕಾರ.